ಉಪವಾಸದ ಪ್ರಯೋಜನಗಳೇನಪ್ಪಾ ಅಂತಂದ್ರೆ ತೂಕ ಇಳಿಸೋದು, ಕೊಬ್ಬಿನ ಅನವಶ್ಯಕ ತೂಕನ ಇಳಿಸೋದು ಇದರ ಉಪಯೋಗ, ಉಪವಾಸದ ಉಪಯೋಗ. ಎರಡನೇದಾಗಿ ಹೃದಯದ ಆರೋಗ್ಯನ ಹೆಚ್ಚಿಸುತ್ತೆ. ರಕ್ತದೊತ್ತಡ ಮತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸಿ ಹೃದಯದ ಆರೋಗ್ಯನ ಹೆಚ್ಚಿಸುತ್ತೆ. ಮತ್ತೆ ಮಧುಮೇಹ ನಿಯಂತ್ರಣದಲ್ಲಿ ಇದು ತುಂಬಾ ಉಪಯೋಗಕಾರಿ. ಇನ್ಸುಲಿನ್ ಪ್ರತಿರೋಧವನ್ನ ಕಡಿಮೆ ಮಾಡುತ್ತೆ. ನಾಲ್ಕನೇದಾಗಿ ಮೆದುಳಿನ ಕಾರ್ಯ ಸುಧಾರಿಸುತ್ತೆ. ಇದು ನಮ್ಮ ಮೆದುಳಿನಲ್ಲಿ ಏನೇನಾಗತ್ತೆ, ಏಕಾಗ್ರತೆ, ನೆನಪಿನ ಶಕ್ತಿ, ಹೀಗೆ ಮೆದುಳನ್ನ ಚುರುಕಾಗಿ ಇಡಿಸುತ್ತೆ. ಉಪವಾಸ ಮಾಡಿದ್ರೆ ಮೆದುಳು ಚುರುಕಾಗಿರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಮಕ್ಕಳುಗಳನ್ನೆಲ್ಲ ಎಲ್ಲಿ ಕಳಿಸಿದ್ರು, ಯಾರು ಆಶ್ರಮಗಳಿಗೆ ಕಳಿಸಿದ್ರು. ಯಾವ್ದೋ ಮುನಿಗಳ ಆಶ್ರಮದಲ್ಲಿ ಅವರು ಲಿಮಿಟೆಡ್ ಫುಡ್ ತಿಂದು ಅವ್ರು ಕೊಟ್ಟ ಜ್ಞಾನನೆಲ್ಲ ತಗೋಬೇಕು ಅಂತ. ಅಂದ್ರೆ ಫುಡ್ ತುಂಬಾ ತಿಂದು ರಾಜನ ಅರಮನೆಯಲ್ಲಿ ತುಂಬಾ ತಿಂದು ಮಲ್ಕೊಂಡ್ಬಿಟ್ರೆ ಅವನಿಗೆ ವಿದ್ಯೆ ಹತ್ತೋದಿಲ್ಲ ಅಂತ ಹೇಳಿ, ವಿದ್ಯೆ ಕಲಿಯಕ್ಕೆ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತರಾಗ್ಬೇಕು ಅಂತ ಹೇಳಿ ಅವರು ಗುರುಕುಲ ಹಾಕಿದಾರಲ್ಲ, ಗುರುಕುಲಗಳಿಗೆ ಕಳಿಸ್ತಾ ಇದ್ರು. ಸೊ ಹಾಗಾಗಿ ನಾವು ನಮ್ಮ ಮೆದುಳನ್ನ ಚುರುಕಾಗಿಟ್ಕೋಬೇಕು ಅಂತಂದ್ರೆ ಉಪವಾಸ ಇಂಪಾರ್ಟೆಂಟ್ ಆಗಿರುತ್ತೆ. ಉಪವಾಸವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದರ ಹಿಂದೆ ಬಲವಾದ ವೈಜ್ಞಾನಿಕ ಕಾರಣ ಇದೆ. ಅದರಲ್ಲಿ ವೈಜ್ಞಾನಿಕ ಕಾರಣ ಸಹ ಇದೆ. ಇದರಲ್ಲಿ ಆಟೋಫೇಜಿ ಇದು ಒಂದು ಸ್ವಯಂ ಶುದ್ಧೀಕರಣ ಪ್ರಕ್ರಿಯೆ. ಉಪವಾಸ ಸಮಯದಲ್ಲಿ ದೇಹವು ಹಳೆಯ ಹಾನಿಗೊಳಗಾದ ಕೋಶಗಳನ್ನು ಮತ್ತು ಪ್ರೋಟೀನ್ಗಳನ್ನು ಮರುಬಳಕೆ ಮಾಡಿ ಹೊಸ ಮತ್ತು ಆರೋಗ್ಯಕರ ಕೋಶಗಳನ್ನು ಸೃಷ್ಟಿಸುತ್ತದೆ. ಇದು ಅಲ್ಝೈಮರ್, ಪಾರ್ಕಿನ್ಸನ್ ನಂತಹ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ಈ ಆಟೋಫೇಜಿ ಏನ್ ಮಾಡುತ್ತೆ ಅಂದ್ರೆ ಪಾರ್ಕಿನ್ಸನ್ಸ್ ಮತ್ತೆ ಅಲ್ಝೈಮರ್ ಅಂದ್ರೆ ಮರ್ತು ಹೋಗೋಂಥದ್ದು, ಈ ತರ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಇದು ಉಪವಾಸ ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ಸೂಕ್ಷ್ಮತೆ ಮತ್ತು ರಕ್ತದ ಸಕ್ಕರೆ ನಿಯಂತ್ರಣ. ಉಪವಾಸವು ಇನ್ಸುಲಿನ್ ಪ್ರತಿರೋಧವನ್ನು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಡಿಮೆ ಮಾಡುತ್ತೆ. ಆಹಾರ ಸೇವಿಸದಿದ್ದಾಗ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವು ಗಮನಾರ್ಹವಾಗಿ ಇಳಿಯುತ್ತದೆ. ಇದರಿಂದಾಗಿ ದೇಹವು ತನ್ನಲ್ಲಿ ಶೇಖರವಾದ ಕೊಬ್ಬನ್ನು ಶಕ್ತಿಯಾಗಿ ಬಳಸಿಕೊಳ್ಳಲು ಸುಲಭವಾಗುತ್ತೆ. ಇದು ಟೈಪ್ 2 ಡಯಾಬಿಟಿಸ್. ಅದರಲ್ಲಿ ಮಧುಮೇಹದಲ್ಲಿ 2 ತರ ಇದೆ, ಟೈಪ್ 1, ಟೈಪ್ 2. ಇದು ಟೈಪ್ 2 ಡಯಾಬಿಟಿಸ್ ಅನ್ನ ತಡೆಗಟ್ಟಲು ಸಹಾಯ ಮಾಡುತ್ತೆ. ಮೂರನೇದು ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಂ. ನಮ್ಮ ಮೆಟಬಾಲಿಸಮ್ ನ ಹೆಚ್ಚಿಸುತ್ತೆ. ಉಪವಾಸ ಸಮಯದಲ್ಲಿ ಅಡ್ರಿನಲಿನ್ ಗ್ಲ್ಯಾಂಡ್ ನಾರೋನೆಫ್ರಿನ್ ಅನ್ನೋ ಹಾರ್ಮೋನ್ ನ ಹೆಚ್ಚು ಬಿಡುಗಡೆ ಮಾಡುತ್ತೆ. ಇದು ದೇಹನ ಅಲರ್ಟ್ ಆಗಿಡುತ್ತೆ.